ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅದು ಇಂಥ ಸತ್ಯ ಗೊತ್ತಾದಾಗ ಎಂಥವ್ರಿಗೂ ಆಘಾತನೇ ಆಗೋದು. ಆದ್ರೂ ನಂದನ್ ಅವರು ಆಗಿದ್ದಾಗ್ಲಿ ನಾನು ನೀನು ಚೆನ್ನಾಗಿರುವ ಅಂತ ಹೇಳ್ತಿದ್ರು ಏನೋ. ಬುದ್ಧಿ ಇಲ್ವೇನವ ನಿಂಗೆ? ನಂತಂತವ ಹೋಗಿ ನಾನಲ್ಲ ನಿನ್ ಹೆಂಡ್ತಿ, ಪೂರ್ವಿ ನಿನ್ ಹೆಂಡ್ತಿ, ನೀವಿಬ್ರು ಬಾಳಿ ಬದುಕ್ಬೇಕಾದವ್ರು ಅಂತ ಹೇಳಿದ್ರೆ ಇನ್ನೇನಾಯ್ತದೆ ಹೇಳು? ಅದೇ ತಾನೇ ಸತ್ಯ ಅತ್ಯವ. ಪತ್ತು ನೀನ್ ನಂಗೆ ಸುಮ್ಕೆ ಕೋಪ ಬರಿಸ್ಬೇಡ. ಸತ್ಯ ಯೋನೇ ಆಗ್ಲಿ, ನಂದನ್ ಸಮಾಧಾನವಾಗಿರೋ ತಾನೇ ಮುಖ್ಯ. ಹೌದು ಅತ್ಯವ. ಮತ್ತಿನ್ನೇನವ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ನಾನಲ್ಲ ನಿನ್ ಹೆಂಡ್ತಿ, ಪೂರ್ವಿ ನಿನ್ ಹೆಂಡ್ತಿ ಅಂದ್ರೆ ಕೋಪ ಬರ್ದೆ ಇನ್ನೇನಾಯ್ತದೆ? ಅತ್ಯವ, ನಂದನ್ ಅವ್ರ ಕೋಪ ತಣ್ಣಗಾಗ್ಬೇಕು, ಅವರು ನಗ್ನಾಗ್ತಾ ಇರಬೇಕು. ನನ್ಗದ್ಕೊಂದು ಪರಿಹಾರ ಹೇಳಿ ಅತ್ಯವ. ಹ ಸರಿ, ಈಗ ನೀನು ನಾನು ಹೇಳ್ದಂಗೆ ಮಾಡಬೇಕು. ಏನು ಮಾಡಲಿ ಅತ್ಯವ? ಮೊದಲು ನೀನು ನಂದನ್ ಎದುರುಗಡೆ ನಾನ್ ನಿನ್ ಹೆಂಡ್ತಿ ಅಲ್ಲ ಅನ್ನೋದನ್ನ ಬಿಡು. ಪೂರ್ವಿ ಹೆಸರಂತೂ ಎತ್ತಕ್ಕೆ ಹೋಗ್ಬೇಡ. ಗಂಡ ಹೆಂಡತಿ ಮ್ಯಾಕೆ ಅದೆಷ್ಟೇ ಕೋಪ ಮಾಡ್ಕೊಂಡಿದ್ರು ಅವಳ್ದು ನಗು ಸಾಕು. ಆ ಕೋಪವ ಐಸ್ ಕರಗ್ದಂಗೆ ಕರಗ್ಬಿಡ್ತೈತೆ ಕಣವ. ಮತ್ತೆ ಜಗತ್ನಾಗೆ ಪ್ರೀತಿಯಿಂದ ಯೋನನ್ ಬೇಕಾದ್ರೂ ಬದಲಾಯಿಸ್ಬೋದು. ಈ ನಿನ್ ನಗು ಮತ್ ನಿನ್ ಪ್ರೀತಿ ಇವೆರಡೇ ನಿನ್ನ ಅಸ್ತ್ರ ಕಣವ. ಸರಿ, ಆದ್ರೆ ಹೆಂಗತ್ಯವ? ನೋಡು, ನಂತನ್ನ ಅದೆಷ್ಟೇ ಕೋಪ ಮಾಡ್ಕೊಳ್ಳಿ, ಆದ್ರೆ ನೀನ್ ಮಾತ್ರ ಅವನ ಎದುರುಗಡೆ ನಗ್ನಗ್ತಾ ಇರ್ಬೇಕು ಕಣವ. ನೋಡವ, ನಂದನ್ ನಿನ್ನಿಂದ ಎಷ್ಟೇ ದೂರ ಸರಿಲಿ, ಆದ್ರೆ ನೀನ್ ಮಾತ್ರ ಅವನ ಹತ್ರಕ್ಕೆ ಇರು. 1-2 ಸಲ ತಪ್ಪಿಸ್ಕೋಬಹುದು, ಆಮೇಲೆ ಏನೂ ಮಾಡಕ್ ಆಗಕ್ಕಿಲ್ಲ. ನೀನ್ ಇವೆರಡು ಮಾಡಪ್ಪ ಸಾಕು, ನಂದನ್ ಕೋಪ ಓರ್ಬಿಟ್ಟೋಗ್ತೈತೆ. ಆಮೇಲೆ ನೀನೇ ಫೋನ್ ಮಾಡ್ತೀಯ, ಅತ್ಯವ ಸ್ಯಾನೆ ಥ್ಯಾಂಕ್ಸು, ನನ್ ಗಂಡ ಈಗ ನಗ್ನಗ್ತಾ ಇದ್ದಾನೆ ಅಂತ ಹೇಳಕ್ಕೆ. ಸರಿ ಅತ್ಯವ. ನಂದನ್, ಕಾಫಿ ತಗೋ. ಸಾರಿ, ಲೇಟಾಗಿ ತಂದು ಕೊಡ್ತಾ ಇದ್ದೀನಿ. ಓ ಪರವಾಗಿಲ್ಲ ಚಿಕ್ಕಮ್ಮ, ನೀವು ಯಾಕೆ ತರಕ್ಕೆ ಹೋದ್ರಿ? ನಾನೇ ಬರ್ತಿದ್ನಲ್ಲ. ಇನ್ನೊಬ್ರು ಕೆಲಸ ಹೇಳಿ ಅವ್ರು ಆಗಲ್ಲ ಅನ್ನೋದಕ್ಕಿಂತ ಆ ಕೆಲಸನ ನಾವೇ ಮಾಡಿದ್ರೆ ಒಳ್ಳೆಯದು. ನೀನು ಕುಡಿ. ಅಕ್ಕ ಬೇರೆ ಮನೇಲಿಲ್ಲ, ಅಡುಗೆ ಮನೆ ಜವಾಬ್ದಾರಿ ಪೂರ ನನ್ನ ಮೇಲೆ ಇದೆ. ನಂದನ್, ಇವತ್ತು ಬದನೆಕಾಯಿ ಪಲ್ಯ, ಕಾರ್ನ್ ಮತ್ತು ಕ್ಯಾರೆಟ್ ಹಾಕಿ ಕೋಸಂಬರಿ, ತಿಳಿ ಸಾರು, ಮಿಕ್ಸ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಇದೆಲ್ಲ ನಿನ್ಗೆ ಓಕೆನಾ? ಓ ನನಗೇನಾದರೂ ಓಕೆ ಚಿಕ್ಕಮ್ಮ. ನನಗೆ ಗೊತ್ತು ಕಣು, ನಿನಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಯಾವ ಅಡುಗೆ ಮಾಡಿದ್ರೂ ಸಾಕು, ಖುಷಿಯಾಗಿ ಊಟ ಮಾಡ್ತೀಯ. ಆದರೆ ನಿನ್ನ ಹೆಂಡತಿ ಆಗಲ್ಲಪ್ಪ. ಅಂದರೆ ನಿನ್ನ ಹೆಂಡತಿಗೆ ಎಲ್ಲ ಥರದ ಅಡುಗೆನೂ ಸೇರಲ್ಲ. ದಿನ ಇಂದ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಕೇಳದೆ ಮಾಡಿದ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ಏನು ಪದ್ಮಿನಿ ಸಿಟ್ಟು ಮಾಡ್ಕೋತಾಳ? ಏನು ನಂದನ್, ನಿನಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ? ನಿನ್ನೆ ತಾನೇ ಅಡುಗೆ ಮಾಡ್ತೀನಿ ಅಂತ ಮಾಡಿದ್ಲು, ಇವತ್ತು ನನ್ನ ಸರದಿ. ಅದಕ್ಕೆ ನನಗೆ ಭಯ ಆಗ್ತದೆ, ಯಾವ ಥರದ ಅಡುಗೆ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಇದು ಮೆನು ಓಕೆನಾ ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ ನೀರು. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ಯಾಕೆ ಅಡುಗೆ ಮೆನು ಡಿಸೈಡ್ ಮಾಡೋಕ್ಕೆ ಪದ್ಮಿನಿ ಪರ್ಮಿಷನ್ ತಗೋಬೇಕು? ಇಷ್ಟಕ್ಕೂ ಪದ್ಮಿನಿ ತಂದೆ ನಡಿಬೇಕು ಅಂತ ಹಠ ಮಾಡೋ ಹುಡುಗಿ ಏನಲ್ಲ. ನಿನಗೆ ಅವಳು ಹಠ ಗೊತ್ತಿಲ್ಲ, ಆದರೆ ಪದ್ಮಿನಿಗೆ ಇಷ್ಟ ಆಗದಿರೋದು ಏನಾದರೂ ಅಡುಗೆ ಮಾಡಿದ್ರೆ ಆಮೇಲೆ ಅವಳು ಊಟಕ್ಕೆ ಬರಲ್ಲ. ಆಮೇಲೆ ನನಗೆ ಊಟ ಸೇರುತ್ತಾ ನೀನೇ ಹೇಳು? ಈ ವಿಷಯ ಅಮ್ಮಾಜಿಗೆ ಗೊತ್ತಾಗಿ ಅಮ್ಮಾಜಿ ಯಾರು ತಪ್ಪು ಯಾರು ಸರಿ ಅಂತ ನೋಡ್ದೆ ಬೈದೇ ಬಿಡ್ತಾರೆ. ಯಾರಿಗೆ ಬೇಕು ಇದೆಲ್ಲ? ಚಿಕ್ಕಮ್ಮ ನೀವು ದೊಡ್ಡವರು, ಯಾಕೆ ಅವಳಿಗೆ ಹೆದರ್ಕೋತೀರಾ? ಕೆಲವು ಸೂಕ್ಷ್ಮಗಳು ನಿನ್ಗೆ ಅರ್ಥ ಆಗಲ್ಲ ನಂದನ್. ನನಗೆ ನನ್ನ ಈಗೋಗಿಂತ ನನ್ನ ಮಗನ ನೆಮ್ಮದಿನೇ ಮುಖ್ಯ. ನಾನು ಪದ್ಮಿನಿ ಎದುರಾಡಕ್ಕೆ ಹೋದ್ರೆ ಆ ಕೋಪನ ನಿನ್ನ ಮೇಲೆ ತೋರಿಸ್ಬೋದು, ಆಮೇಲೆ ನೀವಿಬ್ರು ಜಗಳ ಆಡ್ತೀರಾ, ನೆಮ್ಮದಿ ಹಾಳಾಗತ್ತೆ. ಛೇ, ಇದೆಲ್ಲ ನನಗೆ ಇಷ್ಟ ಆಗಲ್ಲ ಕಣೋ. ಅದಕ್ಕೆ ಅವಳಿಗೂ ಒಂದು ಮಾತು ಕೇಳ್ತೀನಿ, ಇದರಿಂದ ಕಳ್ಕೊಳ್ಳೋದಾದ್ರೂ ಏನಿದೆ? ಛೇ, ಪದ್ಮಿನಿ ಹೀಗೆಲ್ಲ ಮಾಡ್ತಾಳ? ನಂಬೋಕೆ ಆಗ್ತಿಲ್ವಲ್ಲ.
ಹೇಳಿ ಸರ್ ತಿಂತೀವಿ. ನೋಡುದ್ಯಾ ನಮ್ಮ ಅಣ್ಣಯ್ಯನ? ಗೊತ್ತಾಯ್ತಾ ಹೆಂಗೆ ಅಂತ? ಊರ್ ಬಿಟ್ಟು ಇಂಥ ಬೆಂಗಳೂರಂತ ಸಮುದ್ರಕ್ಕೆ ಬಂದ್ರು, ಕೈನ ಕೆಲಸ ಇಲ್ಲದೆ ಇದ್ರು, ಜನರು ಪರಿಚಯ ಇಲ್ಲದೆ ಇದ್ರುವೆ ಸೋನ್ನಿಲ್ಲ. ಏನೋ ಒಂದು ಕೆಲಸ ಹಿಡ್ದು ಬೆವ್ರು ಸುರಿಸಿ ದುಡ್ದು ನಮ್ಮೆಲ್ರಿಗೂ ಊಟ ತಂದಾಕೋನೆ. ಬ್ಯಾರೆಯವ್ರ ಹತ್ರ ಕೈ ಹೊಡ್ದೆ, ತನ್ನ ಸ್ವಾಭಿಮಾನನೂ ಬಿಡ್ದೆ ದುಡಿಮೆ ಮಾಡಿ ಈಟೆಲ್ಲ ದಿನಸಿ ತಂದವನಲ್ಲ, ಇವನು ನನ್ನ ಮನೆಯ ಅಂತ ಹೇಳ್ಕೊಳಕ್ ನಂಗೆ ಸ್ಯಾನೆ ಎಮ್ಮೆ. ಇವ್ರ ಸ್ವಾಭಿಮಾನನ ನಾನು ಬೈಕೊಂಡವಳೆಯ. ಆದ್ರೂ ಇವರು ಎಂತಾಗ ಸಣ್ಣದಾಗೋ ಸ್ವಾಭಿಮಾನನ್ ಮಾತ್ರ ಬಿಟ್ಕೊಡ್ಲಿಲ್ಲ ನೋಡು. ಹ್ಞೂ ಅದಕ್ಕೆ ವಾ, ಕಡೆಗೂ ಏನಾರ ಒಂದು ಕೆಲಸ ಮಾಡಿ ಇವರೇ ಇದನ್ನೆಲ್ಲ ತಂದಾಕಿರೋ. ಮಿಚ್ತೆ ಕಣ್ರಿ ನಿಮ್ಮ ಹಠವ. ನಮ್ಮ ಮನೆಯ ಜೀವ ಬೇಕಾರೆ ಬಿಟ್ಬಿಡ್ತಾನೆ, ಕಂಡವ್ರ ಹತ್ರ ಕೈ ಒಡ್ಡಕ್ಕಿಲ್ಲ ಅಂತ ಸಾಬೀತ್ ಮಾಡ್ದ ನೋಡಿ. ಅದ್ಯಾರು ದೊಡ್ಡವನು ಕೈ ಬಿಡ್ಲಿಲ್ಲ. ಹೆಂಗೋ ಮುಂದ್ಗೂ ಹಿಂಗೆ ಹೊಟ್ಟೆ ಬಟ್ಟೆ ಕೊಟ್ಟು ಕಾಪಾಡ್ಬಿಟ್ರೆ ಅಷ್ಟೇ ಸಾಕು. ಅದಕ್ಕೆ ವಾ, ಅದ್ಯಾವನು ನಮ್ಮನ್ನ ಕೈ ಬಿಟ್ರುವೆ ನಮ್ಮ ಮನೆಯ ನಮ್ಮನ್ನ ಕೈ ಬಿಡಕ್ಕಿಲ್ಲ, ನಮ್ಮ ಎಲ್ರನ್ನೂ ದಡ ಸೇರಿಸ್ತಾನೆ ಅಲ್ವಾ ಅಣ್ಣಯ್ಯ? ಇಲ್ಲ 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 ಇಲ್ಲ. ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ. ನಿನ್ನ ಮನೇಲೆಲ್ಲ ಹುಡುಕಾಡ್ಬಿಟ್ಟೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಲ್ಲಯ್ಯ. ಚಿಕ್ಕಪ್ಪ, ಅಲ್ಲಯ್ಯ, ಅಮ್ಮಾಜಿ ಹನಿಮೂನ್ ವಿಚಾರ ಹೇಳಿದಾಗ ಏನು ಗೊತ್ತಿಲ್ದಿರೋನ್ ಹಾಗೆ ತುಂಬ ಮುಗ್ಧನಾಗೆ ಬಹಳ ದೊಡ್ಡ ಸಂಭಾವಿತನಾಗಿ ಮ್ಯಾನೇಜ್ ಮಾಡಿಬಿಟ್ಟಿಯಲ್ಲ. ಸೂಪರು. ಅಯ್ಯೋ ಹಾಗೇನೂ ಇಲ್ಲ ಚಿಕ್ಕಪ್ಪ, ನಾನು ಕೆಲಸದ ಟೆನ್ಷನಲ್ಲಿದ್ದೆ ಅಷ್ಟೇ. ಮಿಸ್ಟರ್ ನಂದನ್, ನಿಮ್ಮ ಈ ಆ್ಯಕ್ಟಿಂಗ್ ಸ್ಕಿಲ್ನೆಲ್ಲ ಅಮ್ಮಾಜಿ ಮುಂದೆ ಇಟ್ಕೊಳ್ಳಿ, ವರ್ಕೌಟ್ ಆಗತ್ತೆ. ನನ್ನ ಮುಂದೆ ಅಲ್ಲ. ನೋಡಯ್ಯ, 2 ಟಿಕೆಟು ಮಾಲ್ಡೀವ್ಸ್ಗೆ ರೆಡಿ ಆಗಿದೆ. ಬೀಚ್ ರೆಸಾರ್ಟಲ್ಲಿ ಸ್ಟೇ. 6ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಫ್ಲೈಟು. ಅಲ್ಲ ಚಿಕ್ಕಪ್ಪ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ಎಲ್ಲ ರೀಸ್ಕೆಡ್ಯೂಲ್ ಮಾಡ್ಕೊ. ನೀನು ನಿನ್ನ ಹೆಂಡತಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೋರಿ ಅಷ್ಟೇ. ಇದೇನಾ ಇನ್ನೂ ಮುಖನ ಹೀಗೆ ಇಟ್ಕೊಂಡಿದ್ಯಲ್ಲ? ನನ್ನ ಮುಂದೆ ನಾಟಕ ಮಾಡಬೇಡ ಅಂತ ಹೇಳಿದೆ ಅಲ್ವಾ? ನೋಡು ಕಂದ, ನಿನಗೊಂದು ಕಿವಿ ಮಾತು ಹೇಳ್ತೀನಿ. ಈ ಸಂಸಾರ ಅಂದಮೇಲೆ ಜಗಳ ಕದನ ಇದೆಲ್ಲ ಇದ್ದಿದ್ದೆ. ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆದಾಗ ಏನು ಹೀಗಾಗೋಯ್ತಲ್ಲ, ಇಂಥ ಮದುವೆ ನನಗೆ ಬೇಕಾಗಿತ್ತ ಅಂತ ಬೇಜಾರಾಗತ್ತೆ. ಆದರೆ ಗಂಡ ಹೆಂಡತಿ ಮಧ್ಯೆ ಆಗಾಗ್ಗೆ ಜಗಳಗಳು ನಡೀತಾ ಇರಬೇಕು. ಆಗಲೇ ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗೋದು, ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗೋದು. ಇದು ಹೇಗೆ ಅಂದರೆ, ಈ ಲಾನಲ್ಲಿ ಗಿಡಗಳು ಬೆಳೆದಿರುತ್ತಲ್ಲ, ಅದನ್ನು ಕತ್ತರಿಸ್ತಾರೆ, ಗಿಡಗಳಿಗೆ ನೋವಾಗುತ್ತೆ. ಆದರೆ ಆಮೇಲೆ ಆ ಗಿಡಗಳು ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಸೊಂಪಾಗಿ, ಇನ್ನಷ್ಟು ಹಸಿರಾಗಿ ಬೆಳೆಯಲ್ವಾ? ಇದು ಹಾಗೆ. ಅರ್ಥ ಮಾಡ್ಕೋ. ತಗೋ, ಎಂಜಾಯ್ ಯುವರ್ ಲೈಫ್ ಐಸೆ. ಹಾರುತ್ತ ದೂರ ದೂರ. ಏನಾಯ್ತ್ರಿ? ಸತ್ಯ ಹೇಳ್ಬಿಡ್ತೀನಿ ನಾನು. ನನ್ನ ಸ್ವಾಭಿಮಾನ ಅಂತ ಏನಾದರೂ ನಾನು ಸುಮ್ಮನಿಟ್ಬಿಟ್ಟಿದ್ರೆ ನೀವೆಲ್ಲ ಪರಿವರ್ತ ಮನೆಗೆ ಬೇಕಾಗ್ತಿತ್ತು. ಪರಿವಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕಾಗ್ತಿತ್ತು. ಯೋನಣೆ ಹಂಗಂದ್ರೆ ಹಿಟ್ಟೈತಲ್ಲ ಇದು, ಈ ಸಾರು ಐತಲ್ಲ, ಈ ಅನ್ನ, ಇದೆಲ್ಲ
ನಾನು ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡ್ಡಿಂದ ತಂದಿರು ಅನ್ನ ಅಲ್ಲ. ಮತ್ತೆ ಬಡಬಕರಿಗೆ, ಕೈಲಾಗ್ತವ್ರಿಗೆ, ರೋಗಿಷ್ಟ್ರಿಗೆ ಯಾರೋ ಅಕ್ಕಿ ರಾಗಿ ಹಿಟ್ಟನ್ನು ದಾನ ಮಾಡ್ತಿದ್ರು. ಜನ ಎಲ್ಲ ಸರ್ತಿ ಸಾಲ ನಿಂತ್ಕೊಂಡಿದ್ರು. ನೆನ್ನೆ ನಾನು ಬೀದಿ ಅಲ್ಲದೆ ಎಲ್ಲನೂ ಕೆಲಸ ಕೊಡಿ ಅಂತ ಕೇಳಿದೆ. ನಿಮ್ಮ ಹತ್ರ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡಿ ಅಂತ. ಯಾರು ಕೆಲಸ ಕೊಡಲಿಲ್ಲ. ಬರೀ ಕೈನಾಗೆ ಮನೆಗೆ ಬರೋಕ್ಕೆ ಧೈರ್ಯ ಇರಲಿಲ್ಲ ನನಗೆ. ಅದಕ್ಕೆ ನನ್ನ ಸ್ವಾಭಿಮಾನ ಮರ್ತ್ಬಿಟ್ಟು ಆ ಸರ್ತಿ ಸಾಲ ನಿಂತ್ಕೊಂಡು ಇದನ್ನೆಲ್ಲ ಇಸ್ಕೊಂಬಂದ್ಬಿಟ್ಟೆ. ನೀವು ತಿಂತ ಇದ್ದೀರಲ್ಲ, ಇದು ನಾನು ದುಡ್ದು ತಂದಿರೋದಲ್ಲ, ಯಾರು ಹಾಕಿದ ಭಿಕ್ಷೆ. ಇದು ಯಾರು ಹಾಕಿದ ಭಿಕ್ಷೆ. ಇನ್ನ ಹಠ ನನ್ನ ಸ್ವಾಭಿಮಾನ ಅಂತ ಕುಂತ್ಕೊಂಡ್ಬಿಟ್ರೆ ನೀವೆಲ್ಲ ಉಪವಾಸದಿಂದ ಇರ್ಬೇಕಾಗ್ತದೆ. ನನ್ನ ಕೆಟ್ಟ ಸ್ವಾಭಿಮಾನದಿಂದ ನೀವೆಲ್ಲರೂ ಕಷ್ಟ ಆಡಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಕೆಟ್ಟುಬಿಟ್ಟು ನಾನು ಇಸ್ಕೊಂಬಂದ್ಬಿಟ್ಟೆ. ನನ್ನ ಹಠ ಎಲ್ಲ ಸತ್ತೋಗ್ಬಿಡ್ತಿರ್ಲಿಲ್ಲ. ಇನ್ಯಾವತ್ತೂ ಭುಜಂಗ ಹಠ, ಸ್ವಾಭಿಮಾನ, ಮರ್ಯಾದೆ ಅಂತ ಮಾತಾಡಕ್ಕಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಯಾವ ನನಗೆ ಸರಿಯ ಬುದ್ಧಿ ಕಲಿಸ್ಬಿಟ್ಟ.